ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ವರಲಕ್ಷ್ಮಿ ಹಬ್ಬನ ಮಾಡಿದ್ವಿ ಅಂತೇಳಿ ಶೇರ್ ಮಾಡ್ತಾಯಿದ್ದೀವಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀವಿ. ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಯಿತು. ಸೊ ಎಲ್ಲರೂ ಕೂಡ ಚೆನ್ನಾಗಿ ಹಬ್ಬ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮನೆಯಲ್ಲಿ ನಾವು ಲಕ್ಷ್ಮಿ ಕೂರಿಸೋ ಪದ್ಧತಿ ಇಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ನಾವು ಫೋಟೋನ ಇಟ್ಟು ಪೂಜೆನ ಮಾಡ್ಕೊಳ್ತೀವಿ. ಫೋಟೋಗೆ ಸಿಂಪಲ್ಲಾಗಿ ಅಲಂಕಾರನ ಮಾಡಿಕೊಂಡು ನಾವು ಪೂಜೆನ ಮಾಡ್ಕೋತೀವಿ. ನಮಗೂ ಕೂಡ ಆಸೆ ಇರುತ್ತೆ ಅಂದರೆ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಬೇಕು ಅಂತ. ಬಟ್ ನಮ್ಮ ಕಡೆ, ನಮ್ಮ ಅತ್ತೆ ಮನೆ ಕಡೆ ಲಕ್ಷ್ಮಿ ಕೂರಿಸೋ ಪದ್ಧತಿ ಇಲ್ಲ. ಸೊ ಹಾಗಾಗಿ ನಾವು ಕೂಡ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ಇನ್ನು ನಾವು ದೊಡ್ಡವ್ರ ಮಾತನ್ನ ಪಾಲಿಸ್ಬೇಕಾಗತ್ತೆ. ಯಾಕೆಂತಂದರೆ ಮುಂದೆ ಕಷ್ಟ ಬಂತು ಅಂದರೆ ಯಾರು ಹೊಣೆ ಅಲ್ವಾ. ಸೊ ಹಾಗಾಗಿ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಪಾಲಿಸ್ಕೊ ಬರಬೇಕಾಗುತ್ತೆ. ಕೆಲವು ಮನೆಗಳಲ್ಲಿ ಪದ್ಧತಿ ಇರುತ್ತೆ, ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ. ಕೆಲವ್ರ ಮನೆಯಲ್ಲಿ ಪದ್ಧತಿಗಳಿರೋದಿಲ್ಲ, ಅಂಥವ್ರು ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಆಯಿತು. ಇನ್ನು ನಾವು ಈ ರೀತಿ ಬಳೆ ಅಲಂಕಾರನ ಮಾಡೋಣ ಅಂತೇಳಿ ಈ ಥರ ಕಟ್ಕೊಂಡಿದ್ದೀವಿ. 2 ಡಜನ್ ಬಳೆ ತೊಗೊಂಡು ಬಂದಿದ್ವಿ. ಸೊ ಹಂಗೂ ಸಾಕಾಗಲಿಲ್ಲ. 4 ಡಜನ್ ಆಗಿರೋ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಏನೋ. ಇನ್ನು ನೆಕ್ಸ್ಟ್ ಡೇ ವರಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆನೇ ಮಾರ್ನಿಂಗ್ಗೆ ಎದ್ದು ಸ್ವಲ್ಪ ದೇವ್ರ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಫಸ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಈ ಕಡೆ ದೇವ್ರ ಪಾತ್ರೆನೆಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಕಡೆ ನನ್ನ ತಂಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಗೆಲ್ಲ ಒರೆಸಿ ಬೊಟ್ಟೆಲ್ಲ ಇಟ್ಕೊಳ್ತಾ ಇದ್ದೆ. ದೇವ್ರ ಪಾತ್ರೆ ತೊಳೆಯೋದು ಅದೆಲ್ಲ ಏನೂ ವಿಡಿಯೋ ಮಾಡ್ಕೊಂಡಿಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ ಅಂತೇಳಿ ಸಿಂಪಲ್ಲಾಗಿನೇ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಪಾತ್ರೆನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ದೇವ್ರ ಮನೆಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಕೋತಾ ಇದ್ವಿ. ಈ ರೀತಿದು ಆರ್ಟಿಫಿಷಿಯಲ್ದು ಮನಿ ಪ್ಲಾಂಟ್ ಎಲ್ಲ ಹಾಕಿ ಮತ್ತೆ ಇದಕ್ಕೆ ಲೈಟಿಂಗ್ಸ್ ಬಿಡೋಣ ಅಂತೇಳಿ ಲೈಟಿಂಗ್ಸ್ನ ಬಿಟ್ವಿ. ಮತ್ತು ಈ ಥರ ಹೂವಿನ ಹಾರ ಎಲ್ಲ ನಾವು ಮೈಸೂರಲ್ಲಿ ತೊಗೊಬಂದಿದ್ದೋ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೈಟೇ ಮಾವಿನೆಲ್ಲ ಕಟ್ಟಿ ಹಾಕ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಮಾರನೇ ದಿನ ಇವಾಗ ಸ್ವಲ್ಪ ಡೆಕೋರೇಷನ್ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ವಿ. ನಮ್ಗೆ ಇಷ್ಟು ಮಾಡೋಷ್ಟರಲ್ಲೇ ಸಾಕಾಗೋಯ್ತು. ಅಂದರೆ ಲಕ್ಷ್ಮಿ ಕೂರಿಸಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಲ್ಲ ಅಂಥವ್ರಿಗೆ ಎಷ್ಟು ಕಷ್ಟ ಇರ್ಬೋದು ಅಂತ ಅನ್ನಿಸ್ತು. ಬಟ್ ಖುಷಿಯಿಂದನೇ ಮಾಡ್ಬೋದು, ಆದರೂ ತುಂಬ ರಿಸ್ಕ್ ಇರುತ್ತೆ. ಅದು ಒಂದು ವಾರದ ಹಿಂದೆಯಿಂದನೇ ಪ್ರಿಪ್ರೇಷನ್ ಮಾಡ್ಕೊಂಡು ಬರ್ತಾ ಇರ್ತಾರೆ, ಏನೇನು ಬೇಕು ಬೇಡ. ನಾವು ಇವಾಗ ಫೋಟೋನ ಇಟ್ಟು ಈ ರೀತಿ ಸ್ಯಾರಿನ ತೊಗೊಬಂದಿದ್ವಿ. ಲಾಸ್ಟ್ ಇಯರ್ ನಾವು ಮನೆಯಲ್ಲೇ ಬ್ಲೌಸ್ ಪೀಸ್ ತೊಗೊಬಂದು ಸ್ಟಿಚಿಂಗ್ ಮಾಡಿಸಿದ್ವಿ. ಈ ವರ್ಷ ಸ್ಯಾರಿ ಥರನೇ ಸಿಕ್ತು. ಸೊ ಸ್ಟಿಚಿಂಗ್ ಮಾಡಿರೋದು ಅದನ್ನೇ ತೊಗೊಬಂದು ಈ ಥರ ಡಬಲ್ ಸ್ಟಿಕ್ಕರ್ನ ಅಂಟಿಸಿ ಈ ಥರ ಅಂಟಿಸ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು, ಆವಾಗಲೇ ಖುಷಿ ನಮಗೆ. ಇದರಲ್ಲೇ ಏನೋ ಒಂಥರ ಖುಷಿ ಇದೆ. ಈ ರೀತಿ ಎಲ್ಲ ದೇವ್ರ ಫೋಟೋಗೆ ಈ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡೋದು ನಮಗಿದೆ ಒಂಥರ ಡಿಫ್ರೆಂಟಾಗಿತ್ತು. ಒಂಥರ ನಮ್ಮದೇ ಸ್ಪೆಷಲಾಗಿ ಕಾಣಿಸ್ತಾ ಇತ್ತು. ಅಂದರೆ ಎಲ್ಲರೂ ಕಳಸ ಎಲ್ಲ ಇಟ್ಟು ದೇವಿ ಮೂರ್ತಿನೆಲ್ಲ ಹಾಕಿ ಪೂಜೆನ ಮಾಡ್ತಾರೆ. ಆದರೆ ನಾವಿಲ್ಲಿ ದೇವ್ರ ಫೋಟೋಗೆ ಈ ರೀತಿ ಅಲಂಕಾರ ಮಾಡಿ ಈ ಥರ ಪೂಜೆ ಮಾಡೋದು ಇದೇ ಒಂಥರ ಚೆಂದ ಅಂತ ಅನ್ನಿಸ್ತಾ ಇತ್ತು. ಹಾಗೆ ನಾವು ಬೇರೆ ಕಲರ್ ತರಬೇಕಾಗಿತ್ತು ಸ್ಯಾರಿ, ಮತ್ತು ಒಂಥರ ಬ್ಲೂ ಕಲರ್ ಇತ್ತು. ಆದರೆ ಚೆನ್ನಾಗಿರಲ್ಲ ಅಂತೇಳಿ ಯೆಲ್ಲೋ ಕಲರ್ ತೊಗೊಬಂದಿದ್ವಿ. ಆದರೆ ಏನು ಅಷ್ಟೊಂದು ಇದು ಎದ್ದು ಕಾಣಿಸ್ತಾ ಇರಲಿಲ್ಲ, ಫೋಟೋ ಕಲರೇ ಅಂತ ಕಾಣಿಸ್ತಾ ಇತ್ತು. ಸೊ ಇರಲಿ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಇದನ್ನೇ ಉಡ್ಸಿದ್ವಿ. ನೆಕ್ಸ್ಟ್ ಇಯರ್ಗೆ ನೋಡ್ಕೊಳ್ಳೋಣ, ಇನ್ನೂ ಚೆನ್ನಾಗಿ ಮಾಡೋಣ ಅಂತೇಳಿ ಅದೇ ಥರ ಮಾತಾಡಿಕೊಂಡು ಇರೋದ್ರಲ್ಲೇ ಇವಾಗ ಪೂಜೆನೆಲ್ಲ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಬಳೆ ಕಟ್ಟಿದ್ವಿ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡ್ವಿ. ಇನ್ನೂ 2 ಡಜನ್ ನಾವು ಬಳೆ ತೊಗೊಬಂದು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಹಾರ ಥರ ಬರ್ತಾಯಿತ್ತು. ಸೊ ಇದು ಸ್ವಲ್ಪ ಚಿಕ್ಕದಾಗೋಯ್ತು ಅಂತ ಅನ್ನಿಸ್ತು. ಇನ್ನು ನೆಕ್ಸ್ಟು ಸ್ವಲ್ಪ ಕಾಸಿನ ಅಲಂಕಾರನೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾಳೆ. ಕಾಯಿಂದು ಮತ್ತು ನೋಡ್ತಿರುತ್ತಲ್ವ, ಸೊ ಅದನ್ನೆಲ್ಲ ಇಟ್ಟು ನನ್ನ ತಂಗಿ ಈ ಥರ ಡೆಕೋರೇಷನ್ ಮಾಡಿದ್ಲು.
ಇನ್ನು ಮನೇಲಿ ಮಾಡಿರುವಂಥ ತಿಂಡಿ ತಿನಿಸುಗಳನ್ನೆಲ್ಲ ಇಟ್ಕೊಂಡು ನೆಕ್ಸ್ಟು ಸೀರೆ ಮತ್ತು ಹಣ್ಣುಗಳು ಪ್ರತಿಯೊಂದನ್ನು ಕೂಡ ಇಟ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಒಂದು ಫ್ಲವರ್ ಥರ ಮಾಡಿ ಇಟ್ಟಿದ್ವಿ. ತೋರಣ ತೊಗೊಂಡು ಬಂದಿದ್ವಿ ಒಂದು, ಅದನ್ನು ಸ್ವಲ್ಪ ಈ ರೀತಿ ಡೆಕೋರೇಷನ್ ಮಾಡೋಣ ಅಂತೇಳಿ ಇದೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು, ರಂಗೋಲಿ ಥರ ಕಾಣಿಸ್ತಾ ಇತ್ತು. ಹಾಗಾಗಿ ನನ್ನ ತಂಗಿ ಈ ರೀತಿ ಇಟ್ಲು. ಸ್ವಲ್ಪ ಬೇರೆ ಡಿಸೈನ್ ಇತ್ತು, ನಾವು ರಂಗೋಲಿ ಥರನೇ ತೊಗೊಬಂದಿದ್ವಿ, ಅಂದರೆ ಡ್ರಾಲ್ ಇಟ್ಬಿಟ್ಟಿದ್ವಿ, ಅಂದರೆ ಫೋಟೋನೆಲ್ಲ ಎತ್ತಿ ಮತ್ತೆ ಎತ್ತೋಕ್ಕಾಗಲ್ಲ ಅಂತೇಳಿ ಇದನ್ನೇ ಈ ಥರ ಡೆಕೋರೇಷನ್ ಮಾಡ್ಕೊಂಡ್ವಿ ಅಷ್ಟೇ. ಇನ್ನು ನನ್ನ ಮಗಳಿಗೆ ರೆಡಿ ಮಾಡೋಣ ಅಂತೇಳಿ ಅವಳಿಗೊಂದು ಲಂಗ ಬ್ಲೌಸ್ ಹೊಲಿಸಿದ್ವಿ. ಅವಳಿಗೆ ರೆಡಿ ಮಾಡೋಣ ಅಂತೇಳಿ ಇವಾಗ ಎಲ್ಲನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ. ಅವಳಿಗೆ ಸಿಂಪಲಾಗಿ ರೆಡಿ ಮಾಡ್ಕೊಳ್ಳೋದೇ ಇಷ್ಟ. ಇದು ತುಂಬ ಗ್ರ್ಯಾಂಡಾಗಿ ಎಲ್ಲ ಮಾಡ್ಕೊಳ್ಳೋದು ಅವ್ಳಿಗೆ ಇಷ್ಟ ಆಗಲ್ಲ. ಮೇಕಪ್ ಅಂದ್ರೇ ಅವ್ಳಿಗೆ ಇಷ್ಟ ಇಲ್ಲ. ಸೊ ಇನ್ನೇನು ಮಾಡೋದು, ಹಬ್ಬ ಅಡಿಗಳಿಗೆ ಹೆಣ್ಮಕ್ಳಿಗೆ ಚೆನ್ನಾಗಿ ರೆಡಿ ಮಾಡಿದ್ರೇ ಒಂದು ಚಂದ ಅಲ್ವಾ. ನಮ್ಮ ಮನೆಗೆ ಪುಟ್ಟ ಲಕ್ಷ್ಮಿ ಇವರು. ಸೊ ಹಾಗಾಗಿ ನಮಗೂ ಒಂದು ಇಷ್ಟ ಇರುತ್ತೆ, ಈ ಥರ ಎಲ್ಲ ಅಲಂಕಾರ ಮಾಡಬೇಕು ಮಕ್ಕಳಿಗೆ ಅಂತೇಳಿ. ಅದಕ್ಕೋಸ್ಕರ ಅವಳಿಗೂ ಕೂಡ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೆ ತುಂಬ ಉದ್ದ ಜಡೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವಳಿಗೆ ಚೌಲಿ ಹಾಕೋಣ ಅಂತೇಳಿ ಇವತ್ತು ಈ ಥರ ರೆಡಿ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಈ ಥರ ಹಬ್ಬಗಳಲ್ಲಿ ಲಂಗ ಬ್ಲೌಸು, ಲಂಗ ದಾವಣಿ ಈ ಥರ ಎಲ್ಲ ಹಾಕಿದ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹೆಣ್ಮಕ್ಳಿಗೆ ಲಕ್ಷಣ ಅಂತಲೇ ಹೇಳ್ಬೋದು. ಇನ್ನು ಚೌಲಿ ಇತ್ತು ಮನೆಯಲ್ಲಿ, ಅದನ್ನೇ ಹಾಕೋಣ ಅಂತೇಳಿ ಇವಾಗ ಹಾಕ್ತಾಯಿದ್ದೀನಿ. ಅವಳ ಜಡೆನೇ ತುಂಬ ಉದ್ದ ಇತ್ತು, ಮತ್ತು ಇದು ಹಾಕಿದ್ರೆ ಇನ್ನೂ ಉದ್ದ ಆಗಿಬಿಡುತ್ತೆ ಅಂತಲೇ ಅಂದ್ಕೊಂಡೆ. ಅದರೊಳಗೆ ತುಂಬ ಉದ್ದ ಜಡೆ ಅಂದರೆ ಅದು ಇಷ್ಟ ಅಂತೇಳಿ ಹಾಕಿದೆ. ಮತ್ತು ಇದನ್ನು ಅವಳು ಚಿಕ್ಕವಳಾಗಿದ್ದಾಗ ತರಿಸ್ಕೊಂಡಿದ್ದು ಚೌಲಿ, ಸ್ವಲ್ಪ ಎಲ್ಲ ಹಾಳಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಹಾಕಿದಾಗ. ಅವಾಗ ತುಂಬ ಚಿಕ್ಕ ವಯಸ್ಸಲ್ಲಿ ಆಗ್ತಾ ಇನ್ನು ಅವಳ ಜಡೆ ನೋಡ್ತಾ ಇರ್ಬೋದು, ತುಂಬ ಉದ್ದನೇ ಇತ್ತು. ಸೊ ಅದಕ್ಕೇ ಇದನ್ನು ಅಟ್ಯಾಚ್ ಮಾಡಿದೆ ಅಷ್ಟೇ. ಅಂದರೆ ಸ್ವಲ್ಪ ಮೇಲಿಂದ ಹಾಕಿದಿದ್ರೆ ತುಂಡಾಗ್ತಾ ಇತ್ತು. ಅವಳಿಗೆ ತುಂಬ ಲಾಂಗ್ ಆಗಬೇಕು ಅಂತ ಹೇಳ್ತಿದ್ಲು. ಸೊ ಹಾಗಾಗಿ ತುಂಬ ಉದ್ದಕ್ಕೇ ಆಗ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅವಳಿಗೆ ಶಾಕ್ ಆಯಿತು, ಇಷ್ಟು ಉದ್ದ ಆಯಿತಾ ನನ್ನ ಜಡೆ ಅಂತ. ನನ್ನ ಮಗಳಿಗೆ ಜುಟ್ಟೆಲ್ಲ ಕಟ್ ಮಾಡಿಸೋದಕ್ಕೆ ಇಷ್ಟಪಡಲ್ಲ, ಅವಳಿಗೆ ಉದ್ದ ಬೆಳಿಬೇಕು ಅಂತ ತುಂಬ ಇಷ್ಟ. ಹಾಗಾಗಿ ಅವಳಿಗೆ ಈ ರೀತಿ ಉದ್ದವಾಗಿರುವಂತಹ ಚೌಲಿನ ಹಾಕಿದ್ದು. ಹೆಣ್ಮಕ್ಳಿಗೆ ಈ ರೀತಿ ಜಡೆ ಉದ್ದಕ್ಕಿದ್ರೇ ಲಕ್ಷಣ ಅಲ್ವಾ, ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿರುತ್ತೆ. ಮತ್ತು ಈ ರೀತಿ ಲಂಗ ಬ್ಲೌಸ್ ಹಾಕೋದು, ನಾವೆಲ್ಲ ಚಿಕ್ಕವರಾಗಿದ್ದಾಗ ಸ್ಯಾರಿಗಳು, ಅಮ್ಮನ ಹತ್ರ ಸ್ಯಾರಿ ಇದ್ದರೆ, ಅಜ್ಜಿ ಹತ್ರ ಸ್ಯಾರಿ ಇದ್ದರೆ ಈ ರೀತಿ ಹೊಲಿಸ್ಕೊಡ್ತಾಯಿದ್ರು ನಮಗೆ. ಜಾಸ್ತಿ ಬಟ್ಟೆಗಳೆಲ್ಲ ತೆಗಿತಾನೆ ಇರಲಿಲ್ಲ ಹೇಳಬೇಕು ಅಂತಂದರೆ. ಈ ಥರ ಸ್ಯಾರಿಗಳನ್ನೇ ಲಂಗ ಬ್ಲೌಸ್ನೇ ಹೊಲಿಸ್ಕೊಡ್ತಾಯಿದ್ರು. ಅದೇ ಒಂಥರ ಚೆಂದ ಅನ್ನಿಸ್ತಾಯಿತ್ತು ನಮಗೆ. ನಾನೇನಾದರೂ ಸ್ಕೂಲಲ್ಲಿ ಡ್ಯಾನ್ಸಿಗೆ ಸೇರಿದಾಗ ನಮ್ಮ ಅಜ್ಜಿ ನಮ್ಮಮ್ಮ ಅವ್ರದ್ದೇನಾದರೂ ಸೀರೆ ಇದ್ದರೆ ಅದನ್ನೇ ಹೊಲಿಸ್ಕೊಡ್ತಾಯಿದ್ರು ಡ್ಯಾನ್ಸ್ಗೆ. ಸೊ ಸೇಮ್ ಟು ಸೇಮ್ ನನ್ನ ಮಗಳು ಥರನೇ ನಾನು ಇದೇ ಥರ ಲಂಗ ಬ್ಲೌಸ್ ಹಾಕೋತಿದ್ದು, ಸೇಮ್ ಇದೇ ಥರ ಕಾಣಿಸ್ತಿದ್ದೆ. ನನಗೆ ನನ್ನ ಮಗಳು ನೋಡಿದ್ರೆ ನಾನು ಚಿಕ್ಕವಳಾಗಿದ್ದದ್ದೇ ನೆನಪಾಗ್ತಾ ಇತ್ತು. ಸೊ ಇವಾಗ ಅವಳಿಗೆ ಈ ರೀತಿ ರೆಡಿ ಮಾಡಿದ್ದಾಯಿತು. ಅವಳಿಗೆ ಬೈತಲ ಬಟ್ಟೆ ತೊಗೊಬಂದಿದ್ದೆ, ಅದನ್ನ ಹಾಕೋದೇ ಮರ್ತೋಯ್ತು. ಇನ್ನು ನೆಕ್ಸ್ಟ್ ನಾನು ಕೂಡ ರೆಡಿ ಆಗೋದಕ್ಕೆ ಅಂತೇಳಿ ಇವಾಗ ಸ್ಯಾರಿ ಇದನ್ನು ನಾನು ನಮ್ಮ ಕೊಳ್ಳೇಗಾಲದಲ್ಲಿ ಗೌರಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿತ್ತು, ಪಿಂಕ್ ಕಲರು. ಸೊ ಗ್ರೇ ಕಲರ್ ಬ್ಲೌಸ್ ಬಂದಿತ್ತು. ನಮ್ಮ ಅಕ್ಕ ಸ್ಟಿಚ್ ಮಾಡಿಕೊಟ್ಟಿದ್ದಂಥದ್ದು ಈ ಬ್ಲೌಸು. ತುಂಬ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು ಈ ಸಲ. ಮೊದಲು ಅಂದರೆ ನಾವು ವಿಡಿಯೋ ನೋಡಿ ಏನಾದರೂ ಚೆನ್ನಾಗಿತ್ತು ಅಂದರೆ ಬ್ಲೌಸ್ ಡಿಸೈನ ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ವಿ. ಈ ಸಲ ನಮ್ಮ ಅಕ್ಕನೇ ಸ್ಟಿಚ್ ಮಾಡಿದ್ದು. ಇವಾಗ ಅವ್ರಿಗೇ ಹೇಳ್ಬಿಡ್ತೀನಿ ಯಾವ್ದಾದ್ರು ಡಿಸೈನ್ ಹೊಲಿ ಅಂತೇಳಿ. ಸೊ ತುಂಬ ಚೆನ್ನಾಗಿತ್ತು ಬ್ಲೌಸ್ ಅಂತೂ. ಹಾಕಿದ್ಮೇಲೆ ತುಂಬ ಇಷ್ಟ ಆಯಿತು. ಮತ್ತು ನಮ್ಮ ಅಕ್ಕ ಹೊಲ್ಕೊಡೋದು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಸೊ ಒಂದೇ ಸಲ ಕರೆಕ್ಟಾಗಿ ಕೂರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟು ಅಮ್ಮ ನಮಗೆ ಅಂತ ಕಾಲ್ಚೆನ್ ತೊಗೊಟ್ಟಿದ್ರು ಹಬ್ಬಕ್ಕೆ ಅಂತೇಳಿ. ಸೊ ಇದನ್ನು ತೋರಿಸ್ತಾ ಇದ್ದೀನಿ. ಇದು ಸಿಂಪಲಾಗಿರುವಂಥ ಕಾಲ್ಚೆನ್ನ ತೊಗೊಂಡ್ವಿ. ಡೈಲಿ ಯೂಸ್ಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ತುಂಬ ಗ್ರ್ಯಾಂಡಾಗಿರೋದು ಹಾಕೊಳ್ಳೋದಕ್ಕಿಂತ ಈ ರೀತಿ ಸಿಂಪಲಾಗಿ ಹಾಕೊಳ್ಳೋದೇ ತುಂಬ ಇಷ್ಟ ಅಂತ ಅನ್ನಿಸ್ತಾ ಇತ್ತು. ಸೊ ತುಂಬ ದಿನದಿಂದ ತೊಗೋಬೇಕು ಅಂತಲೇ ಅಂದ್ಕೊಂಡಿದ್ವಿ. ಸೊ ಅಮ್ಮ ಇವಾಗ ತೊಗೊಟ್ಟಿದ್ದು ತುಂಬ ಇಷ್ಟ ಆಯಿತು. ನೋಡ್ತಾ ಇರ್ಬೋದು, ಅಂದರೆ ಇಬ್ರಿಗೂ ಅಷ್ಟೇ ಬೇರೆ ಡಿಸೈನ್ ತೊಗೊಂಡ್ವಿ. ನಾವು ಇದನ್ನು ರಾಜಧಾನಿ ಗೋಲ್ಡ್ ಶಾಪಲ್ಲಿ ತೊಗೊಂಡಿದ್ದು. ಬೆಳ್ಳಿ ಐಟಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ತೊಗೊಂಡ್ವಿ. ಆದರೆ ಇವಾಗ ಬೆಳ್ಳಿ ರೇಟೂ ಅಷ್ಟೇ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಸೊ ಚಿನ್ನನೂ ಮಾತಾಡೋಕ್ಕಾಗಲ್ಲ, ಬೆಳ್ಳಿನೂ ಮಾತಾಡೋಕ್ಕಾಗಲ್ಲ, ಅಷ್ಟು ರೇಟ್ ಹೇಳ್ತಾರೆ. ಸೊ ಇವಾಗಂತೂ ಚಿನ್ನ ಅಂತೂ ತೊಗೊಳೋದಕ್ಕೆ ಆಗೋಲ್ಲ, ತುಂಬ ಅಂದರೆ ತುಂಬ ರೇಟ್ ಆಗಿಬಿಟ್ಟಿದೆ. ಮದುವೆ ಮಾಡೋರಿಗಂತೂ ತುಂಬ ಕಷ್ಟ ಇರುತ್ತೆ. ಹೆಣ್ಮಕ್ಳಿಗೆಲ್ಲ ಚಿನ್ನ ಮಾಡಿಸ್ಬೇಕು ಅನ್ನೋರಿಗೆ. ಇದು ನನ್ನ ತಂಗಿ ಕಾಲ್ ಚೈನು. ಸೊ ತುಂಬ ಚೆನ್ನಾಗಿದೆ ಮಾತ್ರ. ನಮ್ಮ ಹತ್ರ ಸುತ್ತ ಗೆಜ್ಜೆ ಇರುತ್ತೆ ನೋಡಿ, ಆ ಥರ ಡಿಸೈನ್ ಇರುತ್ತೆ, ಆ ಥರ ಇದ್ದಿದ್ದು. ಸೊ ಡೈಲಿ ಯೂಸ್ಗೆ ಈ ರೀತಿ ಚಿಕ್ಕದಾಗಿರೋ ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇವಾಗ ನಾವು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಪೂಜೆ ಮಾಡಬೇಕಾಗಿತ್ತು. ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಮಾಡ್ಕೊಂಡು ನೈಟೇನೆ ಈ ರೀತಿ ತೋರಣ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಬಿಟ್ಟಿದ್ವಿ. ಅಂದರೆ ಹಿಂದಿನ ದಿನವೇ ನಾವು ಮಾಡಿಕೊಂಡ್ರೆ ಹಬ್ಬ ಮಾಡೋದಕ್ಕೂ ಕೂಡ ಸುಲಭ ಆಗುತ್ತೆ. ಎಲ್ಲ ಒಂದೇ ದಿನ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಇನ್ನು ಬಂದವರಿಗೆ ಕುಂಕುಮ ಕೊಡೋದಕ್ಕೆ ಅಂತೆಲ್ಲ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ವಿ. ನಾವು 4-5 ಜನಕ್ಕೆ ಕರೆದು ಕುಂಕುಮ ಕೊಡ್ತೀವಿ. ಇನ್ನು ವರಲಕ್ಷ್ಮಿ ಕೂರಿಸಿರೋರು ಪ್ರತಿಯೊಬ್ಬರು ಮನೆಗೂ ಕೂಡ ಇನ್ವೈಟ್ ಮಾಡ್ತಾರೆ. ನಾವಿಲ್ಲಿ ಅಕ್ಕಪಕ್ಕದ ಮನೆಯವ್ರನ್ನ ಮಾತ್ರ ಕರೆದು ಕುಂಕುಮ ಕೊಡೋಣ ಅಂತೇಳಿ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟು ಲಕ್ಷ್ಮಿ ಕೂರಿಸಿರ್ತಾರೆ ನೋಡಿ, ಅವರು ಕೂಡ ಕರೆಯೋದಕ್ಕೆ ಅಂತ ಬರ್ತಾ ಇರ್ತಾರೆ. ಅವ್ರಿಗೂ ಕೂಡ ಈಗಲೇ ಅರಿಶಿನ ಕುಂಕುಮನ ಕೂಡ ಕೊಟ್ಬಿಡ್ತೀವಿ. ಇದೇ ಫಸ್ಟು ನಾವು ಮಾರ್ನಿಂಗು ಬೇಗ ಪೂಜೆ ಮಾಡಿರೋದು. ಅಂದರೆ ಇಷ್ಟು ದಿನ ಹೋಟೆಲ್ ಇರ್ತಾಯಿತ್ತು. ಇವತ್ತು ಅಮ್ಮ ರಜಾ ಕೊಟ್ಟಿದ್ದಾರೆ ಎಲ್ರಿಗೂ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋ ಭಾಗ್ಯ ಸಿಕ್ತು ನಮಗೆ.
ಇನ್ನು ಎಲ್ಲರೂ ಜೊತೆಲೇ ಪೂಜೆನೂ ಮಾಡ್ಕೊಂಡ್ವಿ. ವರಲಕ್ಷ್ಮಿ ಹಬ್ಬ ಅಂತೂ ಕಂಪ್ಲೀಟಾಗಿ ನಮಗೆ ಖುಷಿ ಕೊಡ್ತು ಇವತ್ತು. ಯಾಕೆಂದರೆ ಎಲ್ಲರೂ ಒಟ್ಟಾಗಿ ಪೂಜೆ ಮಾಡಿದ್ದು ಅದೊಂಥರ ಸ್ಪೆಷಲ್ ಅಂತಲೇ ಅನ್ನಿಸ್ತು. ಇಷ್ಟು ದಿನ ಅಂದರೆ ಸಂಜೆ ಟೈಮಲ್ಲಿ ಮಾಡ್ತಾಯಿದ್ವಿ, ಇವತ್ತು ಬೆಳಗ್ಗೆನೇ ಮಾಡ್ಕೊಂಡ್ವಿ. ಇನ್ನು ನನ್ನ ಮಗಳಿಗೆ ಫೋಟೋ ಎಲ್ಲ ತೆಗಿತಾ ಇದ್ರು. ಅವಳಿಗೆ ಫೋಟೋ ವಿಡಿಯೋ ಅಂದ್ರೇ ಆಗಲ್ಲ, ತುಂಬ ಅಳ್ತಾಳೆ ಅವಳಂತೂ ಫೋಟೋ ತೆಗೆಸ್ಕೋಬೇಕು ಅಂದ್ರೇ. ಇರಲಿ ಅಂತೇಳಿ ಒಂದು ಮೆಮೊರೀಸ್ಗಾಗಿ ಬೇಕೇ ಬೇಕು. ಈ ಥರದ್ದೆಲ್ಲ ಅದು ಕ್ಷಣಗಳು ಮತ್ತೆ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಮೂಮೆಂಟ್ಸ್ನ ನಾವು ಒಂದು ಫೋಟೋ ಮುಖಾಂತರ, ವಿಡಿಯೋ ಮುಖಾಂತರ ಸೆರೆ ಹಿಡಿದು ಇಟ್ಕೊಂಡ್ರೆ ಪ್ರತಿ ವರ್ಷವೂ ಕೂಡ ನೋಡ್ಬೋದು ಅಲ್ವಾ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಮಾರ್ನಿಂಗ್ ಎದ್ದಿರೋದ್ರಿಂದ ನಾವಂತೂ ಕೂತಿದ್ದ ಜಾಗದಲ್ಲೇ ಮಲಗಿಬಿಡ್ತಾ ಇದ್ವಿ. ಇನ್ನು ನಮ್ಮ ಮನೆಯವರೇ ನಮ್ಮ ಕಷ್ಟ ನೋಡೋಕ್ಕಾಗದೆ ಅವರೇ ಬಂದು ಅಡುಗೆನೂ ಮಾಡಿದರು. ಅನ್ನ, ಬೇಳೆ ಸಾಂಬಾರು ಮತ್ತು ಪಾಯಸ, ಹಪ್ಪಳ ಎಲ್ಲನೂ ಕೂಡ ಮಾಡಿದರು. ನೋಡ್ಬಿಟ್ಟಂತೂ ಸಖತ್ ಅಂದರೆ ಸಖತ್ ಖುಷಿಯಾಗಿತ್ತು. ಹಾಗಾಗಿ ವಿಡಿಯೋನ ಮಾಡಿಕೊಂಡೆ. ಬೇಳೆ ಸಾರು ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾಡಿದರು ಅಂತ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗೆ ಇವಾಗ ಪಾಯಸ ಮಾಡ್ತಾ ಇದ್ದಾರೆ. ಶಾವಿಗೆ ಪಾಯಸ ಮಾಡೋಣ ಅಂತೇಳಿ ಇವತ್ತು ಅವರೇ ಒಂಥರ ಡಿಫ್ರೆಂಟ್ ಆಗಿತ್ತು. ಅದಕ್ಕೆ ಅಂತೇಳಿ ಇವರು ಇವತ್ತು ಬಾದಾಮ್ ಪೌಡ್ರನ್ನ ಹಾಕಿ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಅಂತ. ರೆಸಿಪಿನೂ ಶೇರ್ ಮಾಡಲಿಲ್ಲ ಜಾಸ್ತಿ, ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಅದು ಬೇಗ ಎದ್ದೊಳಿದ್ವಲ್ಲ, ಸೊ ಹಾಗಾಗಿ ಯಾಕೋ ಕೂತ್ಕೊಂಡ್ರೆ ಸಾಕು ನಿದ್ರೆ ಬಂದಂಗೆ ಆಗ್ಬಿಡ್ತಾ ಇತ್ತು. ಹಾಗೆ ಮಲಗಿಬಿಟ್ಟಿದ್ವಿ. ಹಾಗಾಗಿ ಇವರೇನೆ ಅಡುಗೆ ಮಾಡಿದ್ರು. ಎಷ್ಟು ಖುಷಿ ಆಯಿತು ಗೊತ್ತಾ. ಇನ್ನು ಮನೆಯಲ್ಲಿ ಈ ರೀತಿ ಸಪೋರ್ಟ್ ಮಾಡ್ತಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಖುಷಿ ಆಗುತ್ತೆ. ಬಾಂಡಿಂಗು ಕೂಡ ತುಂಬ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಹಂಗಂತ ಇವರೆಲ್ಲ ವಿಷಯದಲ್ಲೂ ಎಲ್ಲ ಕೆಲಸದಲ್ಲೂ ನಮ್ಗೆ ಸಹಾಯ ಮಾಡಬೇಕು ಅಂತಲ್ಲ. ಈ ರೀತಿ ಏನಾದರೂ ಒಂದು ಕೆಲಸಗಳಿದ್ದಾಗ ಜಾಸ್ತಿ ನಮಗೂ ಕೂಡ ತುಂಬ ಸಾಕಾಗಿ ಸುಸ್ತಾಗಿದ್ದಾಗ ಈ ರೀತಿ ಸಪೋರ್ಟ್ ಮಾಡ್ತು ಅಂದರೆ ತುಂಬ ಖುಷಿ ಆಗುತ್ತೆ. ಈ ಬಾಂಡಿಂಗು ಕೂಡ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ತುಂಬ ಜನ ಹೇಳ್ತಾ ಇರ್ತಾರೆ, ಅದೇ ಇಷ್ಟಪಡ್ತೀರಾ, ಮಂಜಣ್ಣ ತುಂಬ ಸಪೋರ್ಟ್ ಮಾಡ್ತಾರೆ ನಿಮಗೆ ಅಂತ. ಹೌದು, ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ಮನೆಯವರು ಅಷ್ಟೇ, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಒಂದು ಕೆಲಸದಲ್ಲಾಗಲಿ, ಒಂದು ಏನೇ ಒಂದು ಮಾಡೋದಕ್ಕೂ ಅಷ್ಟೇ ಸಖತ್ತು ಸಪೋರ್ಟ್ ಕೊಡ್ತಾರೆ. ಹಾಗಾಗಿ ನಾನು ಕೂಡ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಇವ್ರು ಅಡುಗೆ ಮಾಡೋದೇನಾದರೂ ನನಗೆ ಗೊತ್ತಿದ್ದಿದ್ರೆ ರೆಸಿಪಿ ಎಲ್ಲ ಶೇರ್ ಮಾಡ್ತಿದ್ದೆ. ಪಾಯಸ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಒಬ್ಬೊಬ್ಬರು ಕೈ ರುಚಿ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಅವ್ರಿಗೆ ಏನೇ ಮಾಡಿದ್ರು, ಹೆಂಗೆ ಮಾಡಿದ್ರು ರುಚಿಯಾಗಿ ಬರ್ತಾ ಇರುತ್ತೆ. ನಮ್ಮ ಅತ್ತೆ ಕೈ ರುಚಿನೂ ಅಷ್ಟೇ. ನಾವು ಅದೇ ಥರ ಮಾಡಿರ್ತೀವಿ, ಅವರು ಅದೇ ಥರ ಮಾಡಿರ್ತಾರೆ. ಬಟ್ ಅವ್ರ ಕೈ ರುಚಿನೇ ಬೇರೆ ಇರುತ್ತೆ, ನಮ್ಮ ಕೈ ರುಚಿನೇ ಬೇರೆ ಇರುತ್ತೆ. ನಾನು ಅವಾಗವಾಗ ಅವ್ರ ಹತ್ರ ಏನಾದರೂ ಅಡುಗೆ ಮಾಡಿಸ್ತಾನೆ ಇರ್ತೀನಿ. ಅಂದರೆ ಸೇಮೇ ಹಾಕಿರ್ತೀವಿ ಮನೆಯಲ್ಲಿ, ಎಲ್ಲ ಒಂದೇ ಥರ ಇರುತ್ತೆ ಅಲ್ವಾ. ನಾವು ಹಾಕೋದು ಅವ್ರು ಹಾಕೋದು ಎಲ್ಲ ಆದ್ರೂ ಸಹ ಏನೋ ಒಂಥರ ಇವ್ರ ಕೈ ರುಚಿಗಳೇ ಬೇರೆ ಇರುತ್ತೆ. ನಮ್ಮ ಅತ್ತೆ ಅಂತೂ ಹೆಂಗೆ ಮಾಡಿದ್ರು ಅಷ್ಟೇ ತುಂಬ ರುಚಿಯಾಗಿ ಬಂದ್ಬಿಡುತ್ತೆ ಅಡುಗೆಗಳು. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟಾಗಿರುತ್ತೆ. ಅದೇ ಥರ ನನ್ನ ಹಸ್ಬೆಂಡು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಇವತ್ತು. ಇನ್ನು ಊಟನೂ ಕೂಡ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಅರಿಶಿನ ಕುಂಕುಮಕ್ಕೆ ಕರೆದಿದ್ರು ಅದಕ್ಕೆ, ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿಗೆ ಹೋಗಿದ್ದು ಬಂದ್ವಿ. ನಮ್ಮ ಅತ್ತಿಗೆ ಮನೇಲೂ ಅಷ್ಟೇ ತುಂಬ ಚೆನ್ನಾಗಿ ಲಕ್ಷ್ಮಿನ ಕೂರಿಸಿದ್ರು. ಹಾಗೆ ಬ್ಯಾಕ್ಗ್ರೌಂಡು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಇನ್ನು ಇಲ್ಲಿ ಮುಗಿಸ್ಕೊಂಡು ಇನ್ನು ಹತ್ರದಲ್ಲಿ ಕರೆದಿರ್ತಾರೆ ನೋಡಿ, ಅಲ್ಲಿಗೆ ಹೋಗಬೇಕಾಗಿತ್ತು ಅಂತೇಳಿ ಅಲ್ಲಿಗೂ ಕೂಡ ಹೋಗಿದ್ದು ಬಂದು. ಇನ್ನು ಮನೆಗೂ ಕೂಡ ಅರಿಶಿನ ಕುಂಕುಮಕ್ಕೆ ಬರ್ತಾ ಇರ್ತಾರೆ ಅಲ್ವಾ ಇವರು ಅಕ್ಕಪಕ್ಕದವರು. ಸೊ ತುಂಬ ಕ್ಲೋಸ್ ಇವರು, ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ನನಗಂತೂ ಯೂಟ್ಯೂಬ್ದು ಯಾವುದೇ ವಿಡಿಯೋ ಹಾಕಿದ್ರು ನೋಡಿ ಸಪೋರ್ಟ್ ಕೊಡ್ತಾರೆ. ಹಾಗೆ ಯಾವುದೇ ಹೆಲ್ಪ್ ಬೇಕಾದರೂ ಕೇಳು ರಮ್ಯಾ, ಅಂದರೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ, ಎಡಿಟ್ ಮಾಡ್ಕೊಡೋದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ಖುಷಿ. ಲಾಸ್ಟ್ ಇಯರ್ ಮಿಸ್ ಆಗಿದ್ರು. ಸೊ ಈ ವರ್ಷ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದು ನನಗಂತೂ ತುಂಬ ಖುಷಿ ಆಯಿತು. ಈ ವರ್ಷ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಂದರೆ ಲಾಸ್ಟ್ ಇಯರಲ್ಲಿ ನಾನು ಯಾರ್ಯಾರ ಮನೆಗೆ ಹೋಗಿದ್ದೆ, ಯಾರ್ಯಾರು ನಮ್ಮ ಮನೆಗೆ ಬಂದಿದ್ರು ಅಂತೆಲ್ಲ ಶೇರ್ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ಇವ್ರು ಇರಲಿಲ್ಲ. ಈ ವಿಡಿಯೋದಲ್ಲಿ ಅವರೇ. ಲಾಸ್ಟ್ ಇಯರ್ ಯಾರ್ಯಾರು ಬಂದಿದ್ರು ಅವ್ರದ್ದು ಯಾರ್ದು ಕೂಡ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ತುಂಬ ಗಡಿಬಿಡಿಲಿ ಸಿಂಪಲಾಗಿ ಅಲ್ಲಲ್ಲೇ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಇವ್ರ ಜೊತೆನೂ ಫೋಟೋ ತೆಗೆಸ್ಕೊಂಡೆ. ಇನ್ನು ನೆಕ್ಸ್ಟ್ ಇದು ನನ್ನ ಮಗಳು ಇಲ್ವಾ, ಅವರ ಫ್ರೆಂಡ್ ಅಮ್ಮ, ಇವರು ಅಷ್ಟೇ ನಮ್ಮ ಪಕ್ಕದಲ್ಲೇ ಇರೋದು. ಸೊ ಲಾಸ್ಟ್ ಇಯರ್ಲಿ ಇವರು ಪಾಪ ವೀಡಿಯೋದಲ್ಲಿ ಕಾಣಿಸ್ಕೊಂಡೇ ಇರಲಿಲ್ಲ. ನಮಗೊಂದು ಖುಷಿ, ಇದೆಲ್ಲ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಎಷ್ಟೇ ದಿನ ಬಿಟ್ಕೊಂಡು ನೋಡಿದ್ರೂ ಸಹ ಇದೊಂಥರ ನಮಗೆ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಅಂತೇಳಿ ಎಲ್ಲರದ್ದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಲಾಸ್ಟ್ ಇಯರ್ ಇವರು ನಮ್ಮ ಮನೆಗೆ ಬಂದಿದ್ದಾಗ ನಾವೇ ಸಿಗಲಿಲ್ಲ ಇವ್ರಿಗೆ. ಸೊ ಹಾಗಾಗಿ ಮಿಸ್ ಆಗಿದ್ರು. ಈ ವರ್ಷ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದು ನಮಗಂತೂ ತುಂಬ ಖುಷಿ ಆಯಿತು. ಕೆಲವರಿಗೆ ವಿಡಿಯೋ ಮುಂದೆ ಬರೋದಕ್ಕೆ ಮುಜುಗರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ತೊಂದರೆ ಕೊಡಬಾರ್ದು ಅಂತೇಳಿ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಬಂದವ್ರದ್ದು. ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.